ನಮಸ್ತೆ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಮಾಡ್ತಾ ಇರೋಂಥ ಈ ವಿಡಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ಫಸ್ಟ್ ವಿಡಿಯೋದಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದು ಮೇಡಮ್ ಜೊತೆ ಶಿರಾ ಹುಳಿಯಾರು ಹೋಗ್ಬಿಟ್ಟು ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಇವತ್ತು ಆಲ್ಮೋಸ್ಟ್ ಬುಕ್ಕಿಂಗ್ ಕನ್ಫರ್ಮ್ ಮಾಡಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊಡ್ತಾ ಇದ್ದೀವಿ. ಇವತ್ತು ಬೇರೆ ಕಾನ್ಸೆಪ್ಟ್ನ ವಿಚಾರ ತಿಳಿಸ್ತೀವಿ ತಮ್ಮೆಲ್ಲರಿಗೂ. ಬೇರೆ ಮಾಹಿತಿ ಇನ್ಫಾರ್ಮೇಷನ್ಗಳಿರುತ್ತೆ. ದಯವಿಟ್ಟು ಎಲ್ಲ ಸ್ನೇಹಿತರು ಆ ಇನ್ಫಾರ್ಮೇಷನ್, ಡ್ರೈವರ್ ಇನ್ಫಾರ್ಮೇಷನ್ ಇರುತ್ತೆ, ವೆಹಿಕಲ್ ಇನ್ಫಾರ್ಮೇಷನ್ ಇರುತ್ತೆ, ಮತ್ತು ಇನ್ನೂ ಹಲವಾರು ಇನ್ಫಾರ್ಮೇಷನ್ ಇರುತ್ತೆ. ಇದೇ ವಿಡಿಯೋ ಕಂಟಿನ್ಯೂಟಿ ನೋಡ್ತಾ ಇರಿ. ಕಂಟಿನ್ಯೂಟಿ ವಿಡಿಯೋದಲ್ಲೇ ಅಪ್ಡೇಟ್ ಮಾಹಿತಿ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ. ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ಈ ವಿಡಿಯೋ ಅಪ್ಡೇಟ್ ಮಾಹಿತಿ ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಒಂದು ಫಸ್ಟ್ ವಿಡಿಯೋ ಮಾಡಿದ್ದೆ. ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ ನಮ್ಮ ಮೇಡಮ್ ಜೊತೆನೇ ಮಾಡಿದ್ದೆ. ಈಗ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಚಾರ ಹಲವಾರಿದೆ, ಒಂದೆರಡು ಕಾನ್ಸೆಪ್ಟ್ಗಳೆಲ್ಲ, ವಿಚಾರಗಳೆಲ್ಲ ಮತ್ತು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಏನೇನು ವಿಚಾರಗಳು ಅಂತ ಹೇಳ್ಬಿಟ್ಟು ಅಂತ. ಮೊದಲನೇದಾಗಿ ಒಂದು 5 ದಿವಸದ ಹಿಂದೆ ಮೇಡಮ್ ಜೊತೆನೇ ಇದೇ ತುಮಕೂರು, ಶಿರಾ ಮತ್ತು ಹುಳಿಯಾರಿಗೆ ಹೋಗ್ಬಿಟ್ಟು ಬಂದಿದ್ವಿ. ಮತ್ತು ಈಗ ಸೇಮ್ ವಯ್ಯ ಅದೇ ರೂಟು. ಈ ರೂಟ್ಗೆ ಆಲ್ಮೋಸ್ಟ್ ಅಲ್ಲಿ ಮೇಡಮ್ ಜೊತೆ ಏನಿಲ್ಲ ಅಂದರೂ ಒಂದು 15-20 ಸರಿ ಮೇಲೆ ಟ್ರಾವೆಲ್ ಮಾಡಿದ್ದೀವಿ. ಕೆಲಸ ಕಾರ್ಯಗಳು ಮತ್ತು ದೇವಸ್ಥಾನಗಳು, ಹಲವಾರು ವಿಚಾರಕ್ಕೆ ಈ ಒಂದು ರಸ್ತೆಯಲ್ಲೇ ಮೇಡಮ್ ಜೊತೆನೇ ನಾನು ಸುಮಾರು ಟ್ರಾವೆಲ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮುಖಾಂತರ ಇನ್ನೂ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಹಲವಾರು ಅನ್ನೋದು ವಿಚಾರನ ನಿಮಗೆ ಕಣ್ಮುಂದೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ, ಒಂದು ಲೈಕ್ ಕೊಡಿ. ನೀವು ಕೊಡೋಂಥ ಲೈಕು, ಸಬ್ಸ್ಕ್ರೈಬೇ ನಮಗೆ ಎನರ್ಜಿ ಬೂಸ್ಟ್. ಅದು ಆವಾಗ ನಿಜವಾಗ್ಲೂ ಖಂಡಿತಗಳು ಇನ್ನು ಹೊಸ ಅದು ಏನೇನಿದೆ ಎಲ್ಲ ತಮ್ಮ ಕಣ್ಮುಂದೆ ತಂದಿಕ್ತೀನಿ. ಈ ಒಂದು ವಿಡಿಯೋದಲ್ಲಿ ಹಲವಾರು ವಿಚಾರಗಳಿದೆ. ಇದು ನೋಡ್ತಿದ್ದಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಏನು ಕಾನ್ಸೆಪ್ಟು, ಮುಂದೆ ಏನು. ಹಾಗಂದ್ರೆ ಯಾವುದೇ ಒಂದು ವಿಡಿಯೋ ಬಂದರೂ ನೋಡಬೇಕು, ಕ್ಯೂರಿಯಾಸಿಟಿ ಇರಬೇಕು. ಕರೆಕ್ಟ್, ಹೌದು, ಈ ವಿಡಿಯೋ ನೋಡಬೇಕು, ಇದ್ರಲ್ಲಿ ಮಾಹಿತಿ ಇದೆ, ಇನ್ಸ್ಪಿರೇಷನ್ ಇದೆ, ಅಚೀವ್ಮೆಂಟ್ಸ್ ಇದೆ, ಆಮೇಲೆ ಅದ್ರಲ್ಲಿ ಮೆಸೇಜ್ ಇದೆ ಅನ್ನೋ ಒಂದು ವಿಚಾರಗಳು ತಮ್ಮ ಮುಂದೆ ಇದ್ದರೆ ಖಂಡಿತವಾಗ್ಲೂ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಮತ್ತು ವ್ಯೂ ಮಾಡ್ತೀರಾ. ಆ ರೀತಿ ಮೆಸೇಜಸ್ಸೇ ನಾನು ಹೇಳಕ್ಕೆ ಹೊರಟಿರೋ ತಮ್ಮೆಲ್ಲರಿಗೂ. ಅದರಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಚಾಲನೆ ವರ್ಗದಲ್ಲಿ ಇರೋಂಥವರಿಗೆ ಮತ್ತು ವೈಟ್ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್, ವೈಟ್ ಬೋರ್ಡ್ ವೆಹಿಕಲ್ ವಾಹನನ ಯಾರು ಹೊಂದಿರ್ತೀರೋ ಅಂಥ ಸ್ನೇಹಿತರಿಗೆ ಒಂದು ಮೆಸೇಜ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮೆಸೇಜ್ ಅಂತೀನಿ, ಅದರಲ್ಲಿ ಸುಮಾರು ವಿಷಯಗಳಿದೆ. ನಾವು ಹೇಳೋ ಮೆಸೇಜೇ ಹಿಂಗೆ, ಒಂದು ಕಂಟೆಂಟಲ್ಲಿ ಹಲವಾರು ವಿಚಾರಗಳು ಅಡಗಿರುತ್ತೆ. ಅದು ತಮ್ಮೆಲ್ಲರ ಮುಂದೆ ಇಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ವಿಚಾರ ಇಷ್ಟೇ ಸ್ನೇಹಿತರೆ, ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ವಾಹನನ ಮನೆಯಿಂದ ಹೊರಗಡೆ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಯಾರು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಚಾಲನೆ ಮಾಡ್ತಿರೋ ಅಂಥವರು ತಮ್ಮ ವಾಹನದ ಹತ್ರ ಬರ್ತಿದ್ದಂಗೆನೇ ಫಸ್ಟು ನಿಮ್ಮ ವಾಹನನ ನಿಮ್ಮ ಕಣ್ಣಳತೆಯಲ್ಲಿ ದೂರದೃಷ್ಟಿಯಿಂದ ಸ್ವಲ್ಪ ನೋಡಿ. ಏನಕ್ಕೆ ವಿಚಾರ ಅಂತ ಹೇಳ್ತೀನಿ ತಮ್ಮೆಲ್ಲರ ಮುಂದೆ. ಇದೊಂದು ಏನಂತ ಹೇಳಿದ್ರೆ, ಫಸ್ಟ್ ಏನಕ್ಕೆ ನೋಡಿ ಅಂದರೆ, ನೀವು ವಾಹನದ ಹತ್ರ ಬರ್ಬೇಕಾದ್ರೆ 4 ಟೈರು, ವಾಹನದ ಟೈರಲ್ಲಿ ಏರು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಫಸ್ಟು ಗಮನಿಸಿ ಕಣ್ಣಳತೆಯಲ್ಲಿ. ಅದಾದ ನಂತರ ದೂರದಿಂದನೇ ಸ್ವಲ್ಪ ಹಾಗೆ ಬಗ್ಬಿಟ್ಟು ವಾಹನದ ಕೆಳಗಡೆ. ಸ್ನೇಹಿತರೆ, ಒಂದು ಕರೆ ಬಂತು, ಹಾಗಾಗಿ ಮತ್ತೆ ಇನ್ನೊಂದು ವಿಡಿಯೋ, ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಹೇಳ್ತಾ ಇರೋದು. ನಾವು ವಾಹನದ ಹತ್ರ ಬರ್ತಿದ್ದಂಗೆ ವಾಹನದ ಕೆಳಭಾಗದಲ್ಲಿ ಏನಾದರೂ ಇರಬಹುದಾ ಅಂತ ಒಂದು ಗಮನಿಸಿ, ನಿಮಗೆ ಕ್ಲಿಯರೆನ್ಸಿಗೋಸ್ಕರ ನೋಡಿ. ಏನು ಅಂತ ಹೇಳಿದ್ರೆ, ನಾವು ನಿಲ್ಲಿಸಿರೋ ವಾಹನದ ಕೆಳಗಡೆ ನಾಯಿಗಳಾಗ್ಬೋದು, ಬೆಕ್ಕುಗಳಾಗ್ಬೋದು, ಇಲ್ಲ ಏನೋ ಒಂದು ಯಾರೋ ಒಂದು ವಸ್ತುನ ಬಿಟ್ಟೋಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಅಚಾತುರ್ಯಗಳು ನಡಿಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಮ್ಮ ಅಲರ್ಟ್, ನಾವು ಕರೆಕ್ಟಾಗಿರಬೇಕು ಅನ್ನೋ ಒಂದು ವಿಷಯದಲ್ಲಿ ಆ ಒಂದು ಗಮನನ ಇಟ್ಬಿಟ್ಟು, ಆಮೇಲೆ ತದನಂತರ ವಾಹನದ ಒಳಗೆ ಬಂದು ಇಗ್ನಿಷನ್ ಆನ್ ಮಾಡಿಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ. ಬರೀ ಸ್ಟಾರ್ಟ್ ಮಾಡಿ. ನಾನು ಹೇಳೋ ವಿಚಾರಗಳಲ್ಲಿ ಅಂಶಗಳು ಬಹಳ ಇದೆ. ಇದು ಕೇಳಿದ್ರೆ ತಮ್ಮೆಲ್ಲರಿಗೂ ಮಾಹಿತಿ ಕರೆಕ್ಟ್ ಅನಿಸುತ್ತೆ. ಆವಾಗ ಯಾವ ರೀತಿ ಇದ್ದರೆ ನಮಗೆ ವಾಹನದ ಸವಾರಿ ಕರೆಕ್ಟಾಗಿರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಅರಿವಾಗುತ್ತೆ.
ಇಗ್ನೇಷನ್ನ ಆನ್ ಮಾಡಿ 2 ನಿಮಿಷ ಸ್ಟಾರ್ಟ್ ಮಾಡಿ ಗಾಡಿನ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ ಸ್ಟಾರ್ಟಿಂಗಲ್ಲಿ ಬಿಡಿ. ಏನಕ್ಕೆ ವಿಚಾರ ಸ್ಟಾರ್ಟಿಂಗಲ್ಲಿ ಬಿಡಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಮನುಷ್ಯರು, ನಮ್ಮಲ್ಲೂ ಹೇಗೆ ನರಗಳು, ಪಂಚೇಂದ್ರಿಯಗಳು, ಕೈಯು ಕಾಲು ಎಲ್ಲ ಬೋನ್ಸ್ಗಳು ಅಂತಿದೆಯೋ, ವಾಹನದಲ್ಲೂ ಅದೇ ರೀತಿಯಾಗಿರುತ್ತವೆ. ನಾವು ಹೇಳ್ಕೊತೀವಿ, ಅದು ಹೇಳ್ಕೊಳ್ಳಲ್ಲ. ಆದರೆ ಅದನ್ನು ನಾವು ನೋಡ್ಕೊಳ್ಳೋ ರೀತಿ ಚೆನ್ನಾಗಿ ಇಟ್ಕೊಂಡ್ರೆ ಅದು ನಮ್ಮನ್ನು ನೋಡ್ಕೊಳ್ಳೋ ರೀತಿ ಬಂಗಾರದಂಗಿರುತ್ತೆ. ನನ್ನ ಅನುಭವ, ಎಷ್ಟೋ ಜನ ಡ್ರೈವರ್ಗಳ ಅನುಭವ. ನಾವು ವೆಹಿಕಲ್ನ ಚೆನ್ನಾಗಿ ಇಟ್ಕೊಂಡ್ರೆ ಅದು ನಮ್ಮ ಜೀವನ ಸಂಸಾರ ದಾರಿನ, ದುಡಿಮೆ ದಾರಿನ ಎಲ್ಲಿಗೋ ಎತ್ಕೊಂಡೋಗಿ ಆರಾಮಾಗಿ ಸ್ಯಾಟಿಸ್ಫೈಡ್ ಆಗಿ ನಿಲ್ಲಿಸುತ್ತೆ. ಇವತ್ತು ಆ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಾವು ಏನಕ್ಕೆ ಸ್ಟಾರ್ಟಿಂಗಲ್ಲಿ ಇಟ್ಬೇಕು ಅಂತ ಹೇಳಿದ್ರೆ, 2 ನಿಮಿಷ ಇಂಜನ್ನಲ್ಲಿ ಆಯಿಲ್ ಸರ್ಕ್ಯುಲೇಷನ್ಸ್ಗಳಾಗ್ಬೋದು, ಒಳಭಾಗದಲ್ಲಿರೋಂಥ ಪಿಸ್ಟನ್ನು, ಇಂಜನ್ನು ಮತ್ತು ಎಲ್ಲ ಒಂದು ಸರ್ಕ್ಯುಲೇಷನ್ಸ್, ಎಲೆಕ್ಟ್ರಿಷನ್ಸ್ ವೈರ್ಸಿಂದ ಹಿಡ್ಬಿಟ್ಟು ಎಲ್ಲನೂ ಒಂದು ಹಂತಕ್ಕೆ ಬರುತ್ತೆ. 2 ನಿಮಿಷ 3 ನಿಮಿಷ ಸ್ಟಾರ್ಟಿಂಗ್ ಮಾಡಿ ಆಮೇಲೆ ಗಾಡಿ ಮೂವ್ ಮಾಡಿ ಅಂತ ಹೇಳ್ತಾ ಇರೋದು. ಬಹಳ ಉಪಯುಕ್ತವಾದ ಮಾಹಿತಿ ಇದು. ಅದನ್ನು ತಿಳ್ಕೊಳ್ಳಿ, ಇದೇ ರೀತಿ ಮೂವ್ ಮಾಡಿ. ಆಮೇಲೆ ಇನ್ನೊಂದು ವಿಚಾರ, ಆಯಿಲ್ ಚೇಂಜು ನಾವು ಎಲ್ಲ ಗಾಡಿಗಳಿಗೂ ಮಾಡಿಸ್ತಿರ್ತೀವಿ. ಇಷ್ಟು ಕಿಲೋಮೀಟ್ರಿಗೆ ಈ ಒಂದೊಂದು ಗಾಡಿಗಳು ಅಂತ ಮಾಡಿಸ್ತಿರ್ತೀವಿ. ದಯವಿಟ್ಟು ಆಯಿಲ್ ಚೇಂಜ್ ಬಳಕೆ ಆ ಒಂದು ಕಿಲೋಮೀಟ್ರಿಗೆ ದಯವಿಟ್ಟು ಮಾಡಿಸಿ. ಒಬ್ಬೊಬ್ರು ಏನು ಮಾಡ್ತಾರೆ, ಇನ್ನೊಂದು 500,000 ಓಡಿಸ್ಬೋಣಪ್ಪ, ಆಗಲಿ ಇನ್ನೊಂದು ನಾಳೆ ಬಿಸ್ನೆಸ್ ನೋಡ್ಕೊಂಡು ಮಾಡೋಣಪ್ಪ ಅನ್ನೋ ರೀತಿಲಿ ಇರ್ತಾರೆ. ಆಮೇಲೆ ಡೀಸೆಲ್ ಫಿಲ್ಟ್ರು ಮೇಯ್ನು, ಅದನ್ನು ಅಷ್ಟೇ ಮೈಲೇಜ್ಗೆ ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರ. ಏರ್ ಫಿಲ್ಟ್ರು, ಆಮೇಲೆ ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ಇಂಥವನ್ನೆಲ್ಲ ಆ ಟೈಮಿಗೆ ಕರೆಕ್ಟಾಗಿ ಚೇಂಜಸ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಇನ್ನೊಂದು ವಿಚಾರ, ಇನ್ನೂ ಉಪಯುಕ್ತವಾದ ಮಾಹಿತಿ ಏನಂದರೆ, ಪ್ರತಿಯೊಬ್ಬರಲ್ಲೂ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಕಣ್ಣು ಹೇಗೆ ಮುಖ್ಯನೋ, ನಾವೀಗ ನೋಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ನನ್ನ ಕಣ್ಣು ದೃಷ್ಟಿ ನಾನು ಏನು ಮಾಡಬೇಕು ಅದೇ ಮಾಡ್ತಾ ಇದ್ದೀನಿ, ವಿಡಿಯೋನು ಮಾಡ್ತಾ ಇದ್ದೀನಿ, ತಾವೆಲ್ಲರೂ ನೋಡ್ತಾನೆ ಇದ್ದೀರಾ. ಆದರೆ ನಾನು ವಿಡಿಯೋದ ಮೇಲೆ ಗಮನ ಇಟ್ಟಿರೋ ಗಮನ, ನನ್ನ ಕಾನ್ಸಂಟ್ರೇಷನ್ ಏನಿದ್ರು ನನ್ನ ಡ್ರೈವಿಂಗ್ ಮೇಲೆ. ಇದೊಂದು ಫೋನಲ್ಲಿ ಸಿಗಾಕ್ಸಿರ್ಬೋದು, ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ವಿಚಾರ ತಿಳಿಸ್ಬೇಕು ಅನ್ನೋ ವಿಚಾರಕ್ಕೆ ನಾನು ಮಾತಾಡ್ತಾ ಇರೋದು. ನನ್ನ ಕಾನ್ಸಂಟ್ರೇಟ್ ಏನಾದ್ರು ಮುಂದೆ. ಅದೇ ರೀತಿ ನನ್ನ ಕಣ್ಣ ದೃಷ್ಟಿ ಎದುರುಗಡೆ ಇರಬೇಕು, ನನ್ನ ಕಿವಿ ದೃಷ್ಟಿ ಎಲ್ಲೆಲ್ಲಿರಬೇಕು ಹಂಗಿರ್ಬೇಕು. ಅದೇ ರೀತಿ ಗಾಡಿಯ ಕಣ್ಣು ಅಂದರೆ ಹೆಡ್ಲೈಟ್ ಡೂಮ್ ಆಗ್ಬೋದು, ಬಲ್ಪ್ ಆಗ್ಬೋದು, ಅದಕ್ಕೆ ಕಣ್ಣು ಅಂತಾರೆ. ಅದಾದ್ಮೇಲೆ ಇನ್ನೊಂದು ವಿಚಾರ, ನಾವು ಅದನ್ನ ನೋಡಬೇಕು ಅಂದ್ರೆ ಅದನ್ನ ನೋಡೋಂಥ ಬಳಕೆ ಕನ್ನಡಿ ಮುಖಾಂತರ ನೋಡ್ತೀವಿ, ಫ್ರಂಟ್ ಗ್ಲಾಸ್ ಅಂತೀವಿ ನಾವು ಅದನ್ನ. ಅದು ಇಲ್ಲಿ 2 ವಿಚಾರ ಏನಕ್ಕೆ ತಿಳಿದೆ ಅಂತ ಹೇಳಿದ್ರೆ, ದಯವಿಟ್ಟು ಸ್ನೇಹಿತರೆ, ಎಲ್ಲರೂ ಗಾಡಿ ಸರ್ವಿಸಿಗೆ ಕೊಡ್ತೀರಾ, ಒಳಗಡೆ ಹೊರಗಡೆ ಅಂತ ಸರ್ವಿಸ್ ಮಾಡಿಸ್ತೀರಾ, ಇಲ್ಲಿ ಹೋಗುತ್ತೀರಾ, ಗಾಡಿ ಚೆನ್ನಾಗಿರ್ಬೇಕು ಅಂತ ನೋಡ್ತೀರಾ, ಸರ್ವಿಸ್ ಮಾಡಿಸ್ತೀರಾ. ಆದರೆ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ತಾವೆಲ್ಲರೂ ತಿಳ್ಕೋಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಹೊರಭಾಗದಲ್ಲಿ ಏನು ಡಸ್ಟ್ಗಳು ಇಲ್ಲ, ಏನೋ ಒಂದು ಕೂತಿರುತ್ತೆ, ವೈಫರ್ ಹಾಕೋತಿರೋ, ನೀರು ತೊಳ್ಕೊತಿರೋ, ಅಷ್ಟು ಮಾತ್ರ ಮಾಡ್ಕೋತೀರಾ. ಆದರೆ ನಾವು ಕಿಟಕಿಗಳು ಓಪನ್ ಮಾಡಿದಾಗ ಎಲ್ಲ ಅದು ನಿಲ್ಲಿಸಿದಾಗ ಡಸ್ಟ್ ಅಂತ ಒಳಗಡೆ ಬಂದು ಕೂತ್ಕೊಳ್ಳುತ್ತೆ ಗಾಡಿ ಫ್ರಂಟ್ ಗ್ಲಾಸಲ್ಲಿ. ಅದು ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ಬಿಸಿಲಿನ ತಾಪ ಹೆಚ್ಚಾದಾಗ, ಸೂರ್ಯನ ಬೆಳಕು ಗ್ಲಾಸಿನ ಮೇಲೆ ಬಿದ್ದಾಗ, ಮುಂದಿನ ನಿಮಗೆ ಡೈರೆಕ್ಷನ್ಸ್ ಕ್ಲಿಯರೆನ್ಸು ಒಂದು ಭಾಗದಲ್ಲಿ ಸೂರ್ಯನ ಬಿಸಿಲು ಹೊಡೆದಾಗ ಒಂದು ಬ್ಲರ್ನೆಸ್ ಬರುತ್ತೆ ಆ ಡಸ್ಟ್ಗಳು ಕೂತಿದ್ದಾಗ. 2ನೇದು, ನೀವು ನೈಟ್ ಡ್ರೈವಿಂಗ್ ಮಾಡಬೇಕಾದ್ರೆ ಎದುರುಗಡೆ ವ್ಯಕ್ತಿ ಡಿಪ್ ಮಾಡ್ದ ಅಂತ ಹೇಳಿದ್ರೆ, ಒಳಗಡೆ ನಿಮಗೆ ಗ್ಲಾನ್ಸ್ ಇತ್ತು ಅಂತ ಹೇಳಿದ್ರೆ, ಮಳೆ ಬಂದ ಸಂದರ್ಭದಲ್ಲಿ ಆಗಿರ್ಬೋದು, ಎದುರುಗಡೆ ವ್ಯಕ್ತಿ ನಿಮಗೆ ರಿಫ್ಲೆಕ್ಟ್ ಮಾಡ್ತಾ ಇರ್ತಾನೆ, ನಿಮಗೆ ರೋಡ್ ಕ್ಲಿಯರೆನ್ಸ್ ಸಿಗ್ತಾ ಇರಲ್ಲ. ಕಾರಣ ಏನು? ನೀವು ಅನ್ಕೊಂತೀರಾ ನನ್ನ ಹೆಡ್ಲೈಟ್ ಕರೆಕ್ಟ್ ಆಗಿದೆ, ನನ್ನ ಮುಂದಿನ ಸನ್ನಿವೇಶ ಹೋಗೋದೆಲ್ಲ ಗ್ಲಾಸ್ ಗೀಸ್ ಎಲ್ಲ ಕ್ಲಿಯರೆನ್ಸ್. ಆದರೆ ಒಳಗಡೆ ನೀವು ಅದನ್ನು ದಯವಿಟ್ಟು ಡಸ್ಟ ಒಂದು ಕಾಟನ್ ಬಟ್ಟೆಲ್ಲೋ, ಟಿಶ್ಯೂ ಪೇಪರಲ್ಲೋ, ಯಾವುದ್ರಲ್ಲೋ ಅದನ್ನು ಕ್ಲಿಯರೆನ್ಸ್ ಆಗಿ ಒರೆಸ್ಕೊಂಡು ನೈಟ್ ಚಾಲನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ಇದೆಲ್ಲದಕ್ಕಿಂತ ಮಧ್ಯದಲ್ಲಿ ನಮ್ಮ ಶ್ರೀಯುತ ಮೇಡಮ್ ಅವರು ಒಂದು 2 ಮಾಹಿತಿನ ಸಿಂಪಲ್ ಆಗಿ ಒಂದು ಲಾಜಿಕ್ ಆಗಿ ಒಂದು ಹೇಳ್ತಾರೆ. ಅವ್ರು ಹೇಳೋ ಮಾತು ಇನ್ನೂ ಸೂಕ್ತವಾಗಿದೆ. ನಮ್ಮ ವರ್ಗದವ್ರಿಗೂ ಅನುಕೂಲ, ಅದು ಬೇರೆ ವರ್ಗದವರು ಅನುಕೂಲ. ದುಡಿಮೆ ದಾರಿಯಲ್ಲೂ ಇರುತ್ತೆ. ಅವ್ರು ಹೇಳೋ ಸ್ಪೀಚೇ ಬೇರೆ, ಯಾಕೆಂದ್ರೆ ಅವರು ಪ್ರಿನ್ಸಿಪಲ್ಲು, ತಿಳಿದವರು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರೋರು, ಹಲವಾರು ಸ್ನೇಹಿತರು ಅನ್ಬೋದು, ಸ್ಟೂಡೆಂಟ್ಸ್ಗೆ ಪಾಠ ಹೇಳಿರೋಂಥವ್ರು. ಅಂಥವ್ರ ಕೈಲಿ ನಾವು ಪಾಠ ಹೇಳಿಸ್ಕೋಬೇಕು. ನೀವು ತಿಳ್ಕೊಳ್ಳೋಂಥದ್ದು ಹಲವಾರು ಇರುತ್ತೆ, ತಿಳ್ಕೊಳ್ಳೋದ್ರೇನಿಲ್ಲ, ಇನ್ನೂ ತಿಳ್ಕೊಳ್ಳೋ ಸಾವಿರಾರು ಇರುತ್ತೆ ಅನ್ನೋದು ವಿಚಾರದಲ್ಲಿ ಮೇಡಮ್ ಪ್ಲೀಸ್ ತಮ್ಮ ಬಾಯಿಂದ 1-2 ಹಿತನುಡಿಗಳನ್ನ ನಮ್ಮ ಸ್ನೇಹಿತರಿಗೆ, ಯೂಟ್ಯೂಬ್ ಸ್ನೇಹಿತರಿಗೆ ಹೇಳಬೇಕಾಗಿ ಕೇಳ್ಕೊತೀನಿ. ಮತ್ತು
ಮೊದಲನೇದಾಗಿ ಇನ್ನೂ ಇದೇ ಥರ ಡ್ಯೂಟಿಗಳು ಕೊಡ್ತಾ ಇದ್ದೀರಾ, ಬೇರೆಯವ್ರಿಗೂ ಡ್ಯೂಟಿ ಅನ್ನದಾರಿ ಮಾಡಿಕೊಡೋಂಥ ದಾರಿನೂ ನಮ್ಗೆ ಮಾಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಮುಖಾಂತರ ಎಲ್ಲಾದ್ರ ಮುಖಾಂತರ ಮಾಡಿಕೊಟ್ಟಿದ್ದೀರಾ. ದಯವಿಟ್ಟು ತಮ್ಮ ಒಂದು ಬಾಯ್ದ ಒಂದು ಹಿತನುಡಿಗಳು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಸಾಮಾನ್ಯವಾಗಿ ನಾನು ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಾ ಕಾಲ ಕಳೀತಾ ಟ್ರಾವೆಲ್ ಮಾಡ್ತಾ ಇದ್ದೆ ಅಂದರೆ ಎಳ್ನೀರು ಬಂತು, ಬ್ರೇಕ್ ಬೇಕು, ತಗೋಣ ಇಲ್ಲೇ ಬ್ರೇಕ್. ಎಸ್, ಒಂದು ಬ್ರೇಕ್ ತಗೋಣ. ಎಸ್ ಪ್ರಕಾಶ್, ಎಳ್ನೀರು ಬಂತು, ಎಳ್ನೀರು ಕುಡಿದ್ಬಿಟ್ಟು ನಂತರ ಕಂಟಿನ್ಯೂ ಮಾಡೋಣ. ಇಸ್ ದಟ್ ಓಕೆ? ಹಾಂ, ಕೊಡಿ ಮೇಡಮ್ ಹಾಗೆ ಕಂಟಿನ್ಯೂ ಮಾಡೋಣ. ಕೊಡಿ, ಹಾಗೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಮುಖಾಂತರ. ಇದೇ ವಿಡಿಯೋನ ಕಂಟಿನ್ಯೂ ಮಾಡಿಬಿಟ್ಟು ಕಂಟಿನ್ಯೂಟಿ ಕೊಡ್ಬೋದು ಆರಾಮಾಗಿ. ಹಾಗೆ ಒಂದು ಎಳ್ನೀರು ಕುಡಿಬೇಕು ಅಂದರು ಮೇಡಮ್ ಅವರು. ಹಾಗೆ ಒಂದು ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೀವಿ. ಅಣ್ಣ ಗಂಜಿ ಕೊಡೋಣ. ಇಲ್ಲೇ ತುಮಕೂರು ಟೋಲ್ ಹತ್ರ ಇದ್ದೀವಿ ಆಲ್ಮೋಸ್ಟ್. ಈಗ ನಾವೆಲ್ಲರೂ ಗಮನಿಸ್ಬೋದು, ತುಮಕೂರು ಟೋಲ್ ಹತ್ತತ್ರ ಇದು, ಅಲ್ಲ ಸಾರಿ ನೆಲಮಂಗಲ ಟೋಲ್ ದಾಟಿದ್ದೀವಿ. ತುಮಕೂರು ಟೋಲ್ ಅಲ್ಲ, ನೆಲಮಂಗಲ ಟೋಲ್ ಹತ್ರ ಮುಂದೆ ಬಂದಿದ್ದೀವಿ. ಇದೆಲ್ಲ ನೋಡ್ಬೋದು. ಒಂದು ಎಳ್ನೀರು ಹೇಳಿದ್ದು ಅಣ್ಣವ್ರಿಗೆ, ಎಳ್ನೀರು ಹೇಳಿದ್ರು ಗಂಜಿ ನನಗೂ ಮೇಡಮ್ ಅವ್ರಿಗೂ, ಮತ್ತು ನನ್ನ ಮಗಳು ಹಿಂದೆ ಕೂತಿಯಾಳು ಬಂಗಾಲಿ, ಇಲ್ಲಿ ನೋಡಿ ನನ್ನ ಮಗಳು, ಮೇಡಮ್ ಅವರು ನಾವು ಎಳ್ನೀರು ಹೇಳಿದ್ದೀವಿ, ಕುಡಿತಾ ಇದ್ದೀವಿ. ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ತಗೋ ಎಳ್ನೀರು. ಸ್ಟ್ರಾ ಬೇಕಾ? ಒಂದು ಸ್ಟ್ರಾ ಕೊಡೋಣ, ಇನ್ನೊಂದು ಕೊಡೋಣ, ಗಂಜಿನೇ ಕೊಡೋಣ. ಹಾಂ ಸ್ನೇಹಿತರೆ, ಎಳ್ನೀರು ಕುಡ್ದು ಹೊಟ್ಟೆ ತಂಪಾಯಿತು. ಬಿಸಿಲಿನ ತಾಪಕ್ಕೆ ನಿಜವಲ್ಲೂ ನೆನೆಸ್ಕೋಬೇಕು ಮೇಡಮ್ ಅವರು ಅಂತಲ್ಲ, ನಮ್ಮ ಜೊತೆ ಎಲ್ಲ ಬರೋರು. ಮೇಡಮ್ ಅವರು ಫಸ್ಟ್ ಆಫ್ ಆಲ್ ಹೇಳಬೇಕು, ನಮ್ಮ ಜೊತೆ ಬರೋರು ಎಲ್ಲರೂ ಅಷ್ಟೇ ನಮ್ಮನ್ನು ನೋಡ್ಕೊಳ್ಳೋಂಥ ರೀತಿಗಳು, ಊಟ ತಿಂಡಿ, ಟೀ ಕಾಫಿ, ಪ್ರತಿಯೊಂದು ವಿಚಾರದಲ್ಲೂ ನಿಜವಲ್ಲೂ ಎಲ್ಲ ಈ ವಿಡಿಯೋ ಮುಖಾಂತರ ಎಲ್ಲ ಗ್ರಾಹಕರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಪಡ್ಕೊಬಂದಿರೋ ಪುಣ್ಯ ಭಾಗ್ಯ ಅಂತಾರೆ, ಅದನ್ನೆಲ್ಲ ನಿಜವಾಗ್ಲೂ ಭಾಳ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಮೇಡಮ್ ಅವರು ಒಂದೆರಡು ವಿಚಾರನ ಹೇಳಬೇಕು ಅಂತಿದ್ರು. ಮೇಡಮ್ ಹೇಳಿ ಮೇಡಮ್. ಪ್ರಕಾಶ್ ಅವ್ರ ಜೊತೆ ಒಂದು ಟ್ರಾವೆಲ್ ಮಾಡೋದಿದೆಯಲ್ಲ, ದಟ್ ಈಸ್ ಒನ್ ಎಕ್ಸ್ಪೀರಿಯನ್ಸ್. ಅದು ಒಂದು ಒಳ್ಳೆಯ ಅನುಭವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರ ಅನುಭವದ ಮಾತನ್ನ ಹೇಳ್ಬೇಕಾದ್ರೆ, ಚಾಲಕರಿಗೆ ಅಥವಾ ಯಾರ್ಯಾರಿಗೆ ಓನರ್ಶಿಪ್ ಇದೆ ಕಾರ್ ಅಂತ ಅವ್ರುಗಳಿಗೆಲ್ಲ ನನ್ನ ಕಿವಿ ಮಾತು ಇಷ್ಟೇ. ನನ್ನ ತಂದೆ ಒಂದು ಮಾತು ಹೇಳ್ತಾ ಇರ್ತಿದ್ರು, ನೋಡು ಮಗನೇ, ನಾವು ಗಾಡಿ ಓಡಿಸ್ತೀವಿ ಅಂತ ಅನ್ಕೊಂಡ್ರೆ ನಮಗೆ ಕಣ್ಣಿದೆ, ಬೇರೆಯವ್ರಿಗೆ ಕಣ್ಣಿಲ್ಲ ಅಂತ ಇದ್ದಾಗ ಮಾತ್ರ ನಾವು ಕೇರ್ಫುಲ್ಲಾಗಿ ಆಗುವಂಥ ಅನಾಹುತಗಳನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ನಾವು ಬೇರೆಯವ್ರಿಗೆಲ್ಲ ಕಣ್ಣಿಲ್ವಾ, ನಮಗೇನು ಅಂತ ಹೋಗೋದು ತಪ್ಪು ಅಂತ ಹೇಳ್ಕೊಟ್ಟಂಥ ಮಹಾನ್ ಭಾವರು ನನ್ನ ತಂದೆ. ಹಾಗೆ ಈಗ ಹೇಗೆ ಪ್ರಕಾಶ್ ಅವರು ತಮ್ಮ ಮಗಳನ್ನ ಅವ್ರ ಜೊತೆ ಕೂರಿಸ್ಕೊಂಡು ಅವರ ಜೀವನದ ಅನುಭವವನ್ನು ಹೇಳ್ತಾ ಇರ್ತಾರೆ, ಹಾಗೆ ನಮ್ಮ ತಂದೆ ಜೊತೆ ನನ್ನ ಒಡನಾಟ ಕೂಡ ಹೀಗೆ ಇರ್ತಿತ್ತು. ಎಲ್ಲ ವಿಚಾರದಲ್ಲೂ ವಿತ್ ಎಕ್ಸಾಂಪಲ್ ಕೋಟ್ ಮಾಡಿಕೊಂಡು ಹೇಳ್ತಾ 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 ಇವತ್ತು ಚಾಲಕರಿಗೆ ನಿಮಗೆ ಎಷ್ಟು ಪ್ರೌಢಿಮೆ ಅಥವಾ ಪ್ರೌಡ್ ಫೀಲಿಂಗ್ ಇದೆಯೋ ಗೊತ್ತಿಲ್ಲ, ನನಗೆ ತುಂಬ ಪ್ರೌಡ್ ಫೀಲ್ ಆಗುವಂಥ ವಿಷಯ ಏನು ಅಂದರೆ, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮ್ಮ ತಲೆನ ಹೇರ್ ಸ್ಟೈಲಿಸ್ಟ್ಗೆ ಇಲ್ಲಿ ಕೊಟ್ಟು ಹೆಂಗೆ ಕೂತ್ಕೋತೀವೋ ಹಾಗೆ ನಮ್ಮ ಜೀವವನ್ನ ಚಾಲಕರ ಕೈಯಲ್ಲಿ ಕೊಟ್ಟು ಕೂತ್ಕೊಳ್ಳೋದು ನಮ್ಮ ವಿಶೇಷತೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಜೀವ ಅವ್ರ ಕೈಯಲ್ಲಿ ಇರುತ್ತೆ ಅನ್ನುವಾಗ ಅವ್ರು ತಗೊಳ್ಳುವಂಥ ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ, ಎಷ್ಟೊಂದು ಸರ್ತಿ ನಮಗೆ ಗೊತ್ತಿಲ್ಲದಿದ್ದ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುವಂಥ ಪ್ರೊಸೀಜರು ಅಥವಾ ಆ ವೇಸ್ ಇರುತ್ತಲ್ಲ, ಅದನ್ನೆಲ್ಲ ನಾವು ತಿಳಿದವರಾಗಿ ಥ್ಯಾಂಕ್ಫುಲ್ ಆಗಿರಬೇಕು ಡ್ರೈವರ್ಸ್ಗೆ. ಜೊತೆಗೆ ಡ್ರೈವರ್ ಅಂತ ಕೇವಲವಾಗಿ ಕಾಣಿಸ್ಕೊಳ್ಬಹುದು, ಆದರೆ ಕೇವಲ ಅಲ್ಲ ಅವರು. ಯಾಕಂದರೆ ಅವ್ರು ಮನ್ಸು ಮಾಡಿದರೆ ನಮ್ಮನ್ನು ತಲುಪೋ ಜಾಗಕ್ಕೆ ಸರಿಯಾದ ಸಮಯದಲ್ಲಿ ತಲುಪಿಸ್ಬೋದು, ತಲುಪಿಸ್ದೇನೂ ಇರ್ಬೋದು. ಕಾರಣ ಸಾವಿರಾರು ಕೊಡ್ಬೋದು, ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ಚಾಲೆಂಜಸ್ಸೇ ಡಿಫ್ರೆಂಟು, ಕರೆಕ್ಟಾ? ಅಂಥದ್ರಲ್ಲಿ ನನಗೆ ತುಂಬ ಪ್ರೌಡ್ ಫೀಲ್ ಆಗುವಂಥದ್ದೇನು ಅಂತಂದರೆ, ಎಷ್ಟರವರೆಗೆ ಡೆಡಿಕೇಟೆಡ್ ಚಾಲಕರು ಇರ್ತಾರೆ. ಈಗ ತಾನೇ ಕೇಳ್ತಾ ಇದ್ದೆ, ನನ್ನ ಎಳ್ನೀರು ಬ್ರೇಕಲ್ಲಿ ಒಂದು ಮಾತು ಕೇಳಿದೆ ಪ್ರಕಾಶ್ ಅವ್ರನ್ನ, ನಿಮಗೆ ಎಷ್ಟು ವರ್ಷದ ಅನುಭವ ಡ್ರೈವಿಂಗಲ್ಲಿ ಅಂತ. ಅವರು ಟೋಟಲ್ 34 ಇಯರ್ಸ್ ಅಂದರು. ನನ್ನ 46 ಇಯರ್ಸಲ್ಲಿ 34 ಇಯರ್ಸ್ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ ಮ್ಯಾಮ್ ಅಂತ. ಅಂದರೆ 12ನೇ ವರ್ಷಕ್ಕೆ ನಾನು ನನ್ನ ಜೀವನ ಆರಂಭ ಮಾಡಿಕೊಂಡೆ.
ಅದರಲ್ಲಿ ನಾನು ಕಲ್ತಂಥ ಪಾಠಗಳು ಸಾಕಷ್ಟಿದೆ ಅಂತ. ನೋಡಿ ಫ್ರೆಂಡ್ಸ್, ಇವತ್ತಿನ ಪ್ರಪಂಚದಲ್ಲಿ ನಮಗೆ ಅನುಭವದ ಮಾತುಗಳನ್ನು ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿ, ಸಿಂಪಲ್ ಆಗಿ, ಒಳ್ಳೆ ರೀತಿಯಲ್ಲಿ ಹೇಳ್ಕೊಡೋ ಅಂಥವ್ರು ತುಂಬ ಕಡಿಮೆ. ಏನು ಗೊತ್ತಾ, ನಾನು ತಮಾಷೆಗೆ ಹೇಳ್ತಿರ್ತೀನಿ, ಹೂಸ್ ಫಾದರ್ಸ್ ವಾಟ್ ಗೋಸ್ ಅಂತ. ಅಯ್ಯೋ ನಾನು ಎಲ್ರಿಗೂ ಹೇಳ್ಕೊಟ್ಟು ನನಗೇನು ಕಿರೀಟ ಇಡ್ತಾರ ಅಂತ ಹೇಳೋರೇ ಜಾಸ್ತಿ ಇರೋ ಕಾಲದಲ್ಲಿ ಈ ಥರ ಟ್ರಾವ್ಲಿಂಗಲ್ಲಿ ಇದ್ಕೊಂಡು ಅದೇ ತಮ್ಮದೇ ಆದ ರೀತಿನಲ್ಲಿ ತಿಳುವಳಿಕೆ ಹೇಳ್ತಾ, ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ, ಯಾವುದನ್ನ ಯಾವ ರೀತಿಯಲ್ಲಿ ಗಮನ ಹರಿಸ್ಬೇಕು ಅಂತ ಚಾಲಕರಿಗೆ ಒಂದು ಮಾತು ಹೇಳ್ತಾ ಇದ್ರು. ಮ್ಯಾಮ್, ನಮ್ಮ ಚಾಲಕರುಗಳಿಗೆ ಜೀವನ ಅನ್ನೋದು ಎಷ್ಟು ಚಾಲೆಂಜಿಂಗ್ ಇರುತ್ತೆ ಅಂತಂದರೆ, ಎಷ್ಟೋ ಕಷ್ಟ ಸುಖಗಳನ್ನು, ನೋವು ನಲಿವುಗಳ ಮಧ್ಯದಲ್ಲಿ ಅವ್ರ ಸೀಟಲ್ಲಿ ಕೂತ್ಕೊಂಡು ಅವ್ರು ಕೆಲಸ ಮಾಡಬೇಕಾಗ್ತಿರುತ್ತೆ. ಅಂಥ ಸಮಯದಲ್ಲಿ ಅಕಸ್ಮಾತ್ ಅವ್ರ ಮನೆಯಿಂದ ಹೊರಡುವಾಗ ತನ್ನ ಮಡದಿ ಆಗಿರ್ಬೋದು, ಅಕ್ಕ ತಂಗಿದೀರಾಗಿರ್ಬೋದು, ಅಥವಾ ತಾಯಿ ಆಗಿರ್ಬೋದು, ಒಂದು ಒಳ್ಳೆ ನಗುಮುಖದಿಂದ ಕಳಿಸ್ಕೊಟ್ರೆ ಅದಕ್ಕಿನ್ನ ಸ್ವರ್ಗ ಇನ್ನೊಂದಿಲ್ಲ ಅಂತ ಹೇಳುವಾಗ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ಹೌದಲ್ವಾ? ಅಟ್ ದಿ ಎಂಡ್ ಆಫ್ ದ ಡೇ ಎಲ್ರಿಗೂ ಬೇಕಾಗಿರೋದು ನೆಮ್ಮದಿನೇ. ಎಲ್ಲರೂ ದುಡಿಯೋದೇ ನೆಮ್ಮದಿಗೋಸ್ಕರ. ಆ ನೆಮ್ಮದಿನೇ ಇಲ್ಲದಾಗ ಅನ್ನೋ ಪ್ರಶ್ನೆ ಬಂದಾಗ ಚಾಲಕರಿಗೆ ಇರಿಟೇಷನ್ ಆಗೋದು ಸರ್ವೇ ಸಾಮಾನ್ಯ, ಬೇಜಾರಾಗೋದು ಸರ್ವೇ ಸಾಮಾನ್ಯ. ಕೆಲವರು ಅದು ಎಷ್ಟೇ ಪ್ರೆಷರ್ ಇರಲಿ, ಕೂಲ್ ಗೈ ಥರ, ಪ್ರಕಾಶ್ ಥರ ಕೂಲಾಗಿ ಗಾಡಿ ಓಡಿಸ್ತೀವಿ ಅನ್ನೋ ಕಾರಣ ಏನು ಅಂದರೆ, ಅದರ ಹಿಂದೆ ಅವರ ಮಡದಿ ಅಥವಾ ಅವರ ಮಕ್ಕಳು ಅಥವಾ ಅವರ ಅಕ್ಕ ತಂಗಿ ಅಥವಾ ತಾಯಿ ಅವರ ಪರಿಶ್ರಮ ಇರುತ್ತೆ ಅಂದರೆ ತಪ್ಪಾಗ್ಲಾರ್ದು ಅಂತ ನನ್ಗನ್ಸುತ್ತೆ. ಇದ್ರ ಬಗ್ಗೆ ಹಾರ್ಸಸ್ ಮೌತಿಂದಾನೇ ಕೇಳ್ಬೇಕು. ಅಂದ್ರೆ ನಮ್ಮ ಪ್ರಕಾಶ್ ಅವರ ಅನುಭವ ಏನು ಅಂತಾನೆ ಕೇಳಿದ್ರೆ ಚೆನ್ನಾಗಿದೆ. ಒಂದು ವಿಷಯ ಮೇಡಮ್, ಒಂದು ನಿಮಿಷ ಇಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಸ್ನೇಹಿತರೆ, ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ಮೇಲ್ಗಡೆ ಉರಿತಾರೆ ಸೂರ್ಯ ಬಿಸಿಲು, ಹೀಟು, ನಮ್ಮ ಬಾಡಿ ಹೀಟು, ಇಂಜಿನ್, ಆಮೇಲೆ ನಮ್ಮ ಗಾಡಿ ಹೀಟು, ನಮ್ಮ ಸೀಟ್ ಹೀಟು, ಎಲ್ಲ ಹೀಟೆ. ಅದ್ರ ಮಧ್ಯದಲ್ಲಿ ನಮ್ಮ ಜೀವನದ ದಾರಿ ನಡೀತಾ ಇರ್ತಲ್ಲ, ಆ ಒಂದು ಸಮಸ್ಯೆಗಳು, ವಿಟಮಿನ್ ಎಂ ಬಗ್ಗೆ ಅದನ್ನ ಯೋಚನೆ ಮಾಡ್ಕೊಂಡು ಹೋದ್ರೆ ಸಾಲ ಸೂಲ ಆಳು ಮುಳು. ಇಲ್ಲಿ ಮೆಮೊರಿ ಕಾರ್ಡಲ್ಲಿ ಬರೀ ಯೋಚನೆ ಚಿಂತೆಗಳೇ ಕೇಳಿಸ್ಕೊಂಡು ನೋಡ್ಕೊಂಡು ಸುಮಾರು ಜನ ಸುಮಾರು ಥರ ವರ್ಕ್ಗಳಲ್ಲಿ ಅವ್ರವ್ರ ವರ್ಕ್ಶಿಪ್ಪಲ್ಲಿ ಮಾಡ್ತಾ ಇರ್ತಾರೆ. ಆ ಡ್ರೈವಿಂಗಲ್ಲೂ ಅದೇ ಥರ ಇರುತ್ತೆ. ಆ ಯೋಚನೆ ಅನ್ನೋದ್ರಲ್ಲಿ ಮನಸ್ಸಿಂದ ಹೊರಗಡೆ ಬಂದಾಗ, ಮನೆಯಿಂದ ಹೊರಗಡೆ ಬಂದಾಗ ಮನಸ್ಸಲ್ಲಿ, ಅವರ ಮನಸ್ಸಲ್ಲಿ, ನನ್ನ ಮನೇಲಿ ನಗ್ನಗ್ತಾ ಕಳ್ಸಿಕೊಟ್ಟವ್ರೆ, ನಾನು ಇವತ್ತು ₹1 ದುಡಿಲಿ, ₹1000 ದುಡಿಲಿ, ಅದೆಷ್ಟೇ ದುಡಿಲಪ್ಪ, ನೆಮ್ಮದಿಯಾಗಿ ದುಡ್ಕೊಡೋಯ್ತು, ತಿಂದರೆ ಬಿರಿಯಾನಿ ಇಲ್ಲ ಚಿತ್ರಾನ್ನ, ಖುಷಿಯಾಗಿ ತಿಂತೀನಿ, ನೆಮ್ಮದಿಯಾಗಿರ್ತೀನಿ ಅಂತ ನೋಡಿ, ಅದು ಸಂತೋಷದ ಜೀವನ. ಅದು ಭಾಳ ಸಂತೋಷದ ಜೀವನ. ಅದು ಅದರಲ್ಲಿ ಮಹತ್ವನೇ ಬೇರೆ ಇದೆ. ಅದು ಅರ್ಥವ್ರಿಗೆ ಮಾತ್ರ ಗೊತ್ತು ಅಂತ ಈ ವಿಚಾರಗಳನ್ನ ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮುಂದಿನ ವಿಚಾರಗಳನ್ನ, ಹಲವಾರು ಅಪ್ಡೇಟ್ಗಳನ್ನ, ಇಂಥ ವಿಚಾರ, ವಾಸ್ತವತೆ ವಿಚಾರಗಳನ್ನ, ಆಮೇಲೆ ಹೇಳಿದ್ನಲ್ಲ ಪ್ರಯಾಣದ ದಾರಿ, ಯಾವ ಕಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಪಯಣ, ಯಾವುದು ದಾರಿ ಅಂತ ಅವ್ರವ್ರ ಜೀವನದಲ್ಲೇ ತೋರಿಸ್ತಾ ಇರುತ್ತವೆ. ಅದನ್ನು ನಾವು ಸ್ವಲ್ಪ ನಿಮ್ಮ ಕಣ್ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ, ವ್ಯೂ ಮಾಡಿ. ನೀವು ಹೇಳಿದ್ನಲ್ಲ, ನಿಮ್ಮ ಒಂದು ಎನರ್ಜಿ ನಮಗೆ ಏನು ಕೊಡ್ತಿರೋ ಬೂಸ್ಟು, ಅದೇ ನಮಗೆ ಎನರ್ಜಿ. ಆವಾಗ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕ್ತೀವಿ, ಹೆಚ್ಚು ಹೆಚ್ಚು ಮಾಹಿತಿಗಳು ಸಿಗುತ್ತೆ. ಇನ್ಸ್ಪೈರಿಂಗ್ ಜೀವನ, ಮೋಟಿವೇಶನ್ ಜೀವನ. ಒಂದು ವಿಡಿಯೋ ಹಾಕಿದ್ರೆ ಈ ವಿಡಿಯೋ ನೋಡಬೇಕಪ್ಪ, ಅದ್ರಲ್ಲಿ ಏನೋ ಮಾಹಿತಿ ಇದೆ, ಇದನ್ನು ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡಬೇಕಪ್ಪ, ನಾನು ಈಗಲೇ ಮಾಡ್ತೀನಿ ಆ ಕೆಲಸನ ಅಂತ ಹೋಗ್ತಾ ಇರ್ತೀರ. ಆವಾಗಲೇ ಮಾಡ್ತೀರಾ, ಆವಾಗ ನಮಗೆ ಒಂದು ಎನರ್ಜಿ ಅದು, ಆ ಕೆಲಸನ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಸ್ನೇಹಿತರಿಗೂ ಹ್ಯಾಟ್ಸ್ ಆಫ್, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಒಳಿತಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇವತ್ತಿನ ಜರ್ನಿ ಶಿರಾ, ಹುಳಿಯಾರ್, ಬ್ಯಾಕ್ ಟು ಬೆಂಗಳೂರು. ಇನ್ನು ಮುಂದಿನ ವಿಡಿಯೋದಲ್ಲಿ ಗಮನಿಸ್ತಾ ಇರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.